ಗಾಸಿಪ್ ಒಂದು ದಿನದಲ್ಲಿ ಕಂಪನಿಯನ್ನ ಕುಸಿಯುವಂತೆ ಮಾಡೋದಿಲ್ಲ. ಆದರೆ ಒಂದು ದಿನ ನಿಮ್ಮ ಕಂಪನಿಯಲ್ಲಿರುವ ಗೌರವ, ನಂಬಿಕೆ, ಟೀಮ್ ಕಲ್ಚರ್ ಎಲ್ಲವೂ ಕುಸಿಯಲು ಅದೇ ಕಾರಣವಾಗಿರಬಹುದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಮೊದಲು ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡ್ತೀರಿ, ಅವನ ಬಗ್ಗೆ ಗೊತ್ತಾ ಅಂತ ಶುರುವಾಗುತ್ತೆ. ಆನಂತರ ಒಬ್ಬ ಉದ್ಯೋಗಿಯ ಬಗ್ಗೆ, ಆನಂತರ ಒಬ್ಬ ಕಸ್ಟಮರ್ ಬಗ್ಗೆ, ಒಬ್ಬ ಪಾರ್ಟ್ನರ್ ಬಗ್ಗೆ, ಒಬ್ಬ ಸ್ಪರ್ಧಿಯ ಬಗ್ಗೆ. ಇದು ಹೊರಗಡೆ ಹೋಗೋದಿಲ್ಲ ಅಂತ ಅಂದ್ಕೊಳ್ತೀರಾ. ಆದರೆ ಗಾಸಿಪ್ಗೆ ಕಾಲುಗಳಿಲ್ಲ, ರೆಕ್ಕೆಗಳಿವೆ. ಒಂದು ದಿನ ಏನೂ ಆಗೋದಿಲ್ಲ, ಮೊದಲ ತಿಂಗಳು ಏನೂ ಅನ್ಸೋದಿಲ್ಲ. ಅದಕ್ಕೆ ಬಹಳಷ್ಟು ಬಿಸ್ನೆಸ್ ಮನ್ಗಳು ಅಂದ್ಕೊಳ್ತಾರೆ, ಸ್ವಲ್ಪ ಮಾತನಾಡಿಕೊಂಡ್ರೆ ಏನಾಗುತ್ತೆ ಅಂತ. ಆದರೆ ಒಂದು ಬಿಸ್ನೆಸ್ ಅನ್ನ ಉಳಿಸೋದು ಕೇವಲ ಹಣ ಅಲ್ಲ, ನಂಬಿಕೆ. ಗಾಸಿಪ್ ಮೊದಲು ಹೊಡೆತ ಕೊಡೋದೇ ನಂಬಿಕೆಗೆ. ಇವತ್ತು ನೀವು ಒಬ್ಬ ಉದ್ಯೋಗಿಯ ಬಗ್ಗೆ ಮತ್ತೊಬ್ಬರ ಜೊತೆ ಮಾತನಾಡ್ತಾ ಇರ್ತೀರಿ, ನಾಳೆ ಅದೇ ಉದ್ಯೋಗಿಗಳು ನಿಮ್ಮ ಬಗ್ಗೆ ಮಾತನಾಡ್ತಾರೆ. ಇವತ್ತು ಒಬ್ಬ ಪಾರ್ಟ್ನರ್ ಬಗ್ಗೆ ಹಿಂದೆ ಟೀಕೆ ಮಾಡ್ತೀರಿ, ನಾಳೆ ಯಾರೂ ನಿಮ್ಮ ಜೊತೆ ಮನಬಿಚ್ಚಿ ಮಾತನಾಡೋದಿಲ್ಲ. ನಿಧಾನವಾಗಿ ಟೀಮ್ನಲ್ಲಿ ಅನುಮಾನಗಳು ಹೆಚ್ಚಾಗುತ್ತೆ, ನಂಬಿಕೆ ಕಡಿಮೆ ಆಗುತ್ತೆ, ಗುಂಪುಗಳು ಸೃಷ್ಟಿಯಾಗುತ್ತೆ. ಆಫೀಸ್ ಕೆಲಸ ಮಾಡುವ ಜಾಗವಾಗಿರದೆ ಗಾಸಿಪ್ ಮಾಡುವ ಜಾಗವಾಗಿ ಬದಲಾಗುತ್ತೆ. ಅಲ್ಲಿ ಪರ್ಫಾರ್ಮೆನ್ಸ್ ಸಾಯುತ್ತೆ, ಕಲ್ಚರ್ ಸಾಯುತ್ತೆ, ಕೊನೆಗೆ ಬಿಸ್ನೆಸ್ ಕೂಡ ದುರ್ಬಲ ಆಗುತ್ತೆ. ಆದರೆ ಇದು ಇವತ್ತು ನಿಮಗೆ ಅರ್ಥ ಆಗೋದಿಲ್ಲ, ನಾಳೆ ಕೂಡ ಅರ್ಥ ಆಗೋದಿಲ್ಲ. ಯಾಕಂದರೆ ಗಾಸಿಪ್ ಮೊದಲಿಗೆ ಮನರಂಜನೆ ಅಂತ ಅನಿಸುತ್ತೆ, ಆದರೆ ನಂತರ ಅದು ವಿಷದಂತೆ ಹರಡುತ್ತೆ. ಒಂದು ದಿನ ನಿಮ್ಮ ಬೆಸ್ಟ್ ಉದ್ಯೋಗಿ ಕಂಪನಿಯನ್ನ ಬಿಟ್ಟು ಹೋಗ್ತಾನೆ, ಯಾಕಂದರೆ ಇಲ್ಲಿ ನಂಬಿಕೆ ಇಲ್ಲ. ಒಬ್ಬ ಕಸ್ಟಮರ್ ನಿಮ್ಮ ಜೊತೆ ಕೆಲಸ ಮಾಡಲು ಹಿಂದೆ ಸರಿತಾನೆ, ಯಾಕಂದರೆ ನೀವು ಇತರರ ಬಗ್ಗೆ ಮಾತನಾಡುವ ವ್ಯಕ್ತಿ ಅಂತ ಅವನಿಗೆ ಗೊತ್ತಾಗುತ್ತೆ. ನಿಮ್ಮ ಮಕ್ಕಳು ಕೂಡ ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡಲು ಆರಂಭಿಸ್ತಾರೆ. ಆಗ ನಿಮಗೆ ಒಂದು ಸತ್ಯ ಅರ್ಥ ಆಗುತ್ತೆ, ನಾನು ಕೇವಲ ಮಾತುಗಳನ್ನು ಆಡಲಿಲ್ಲ, ನನ್ನ ಕಂಪನಿಯಲ್ಲಿದ್ದ ನಂಬಿಕೆಯನ್ನ ನಿಧಾನವಾಗಿ ಕೊಂದು ಹಾಕಿದೆ ಅಂತ. ನೆನಪಲ್ಲಿಟ್ಕೊಳ್ಳಿ, ಒಬ್ಬ ನಾಯಕ ವ್ಯಕ್ತಿಗಳ ಬಗ್ಗೆ ಮಾತನಾಡೋದಿಲ್ಲ, ಆಲೋಚನೆಗಳ ಬಗ್ಗೆ ಮಾತನಾಡ್ತಾನೆ. ನಿಜವಾದ ನಾಯಕ ಸಮಸ್ಯೆಗಳನ್ನು ಚರ್ಚಿಸ್ತಾನೆ, ವ್ಯಕ್ತಿಯನ್ನ ಅಲ್ಲ. ನಿಜವಾದ ನಾಯಕ ಪರಿಹಾರವನ್ನು ಹುಡುಕ್ತಾನೆ, ವದಂತಿಗಳನ್ನ ಅಲ್ಲ. ಸೊ ಇವತ್ತೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ. ನಿಮ್ಮ ಆಫೀಸ್ನಲ್ಲಿ ಗಾಸಿಪ್ಗೆ ಅಲ್ಲ, ಉತ್ತಮ ಆಲೋಚನೆಗಳಿಗೆ ಜಾಗವನ್ನು ನೀಡಿ. ಯಾಕಂದ್ರೆ ಗಾಸಿಪ್ನಿಂದ ಸ್ವಲ್ಪ ಸಮಯ ಎಂಜಾಯ್ ಮಾಡಬಹುದು, ಆದರೆ ನಂಬಿಕೆ ಕಳೆದುಕೊಂಡು ಹೋದ್ರೆ ವರ್ಷಗಳ ಕಾಲ ಕಟ್ಟಿದ ಬಿಸ್ನೆಸ್ ಕೂಡ ಹಾಳಾಗುತ್ತೆ. ನೆನಪಲ್ಲಿಟ್ಕೊಳ್ಳಿ, ದೊಡ್ಡ ಕಂಪನಿಗಳು ಗಾಸಿಪ್ನಿಂದ ನಿರ್ಮಾಣ ಆಗುವುದಿಲ್ಲ, ಗೌರವ, ನಂಬಿಕೆ ಮತ್ತು ಅತ್ಯುತ್ತಮ ಮೌಲ್ಯಗಳಿಂದ ನಿರ್ಮಾಣ ಆಗುತ್ತೆ. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.